ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ನಗರದ ಪ್ರಸಿದ್ಧ ಪ್ರವಾಸಿ ತಾಣ ರಾಜಾಸೆಟ್ನ ಮುಖ್ಯ ರಸ್ತೆಯ ಬದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳಿಂದ ನಗರಸಭೆ ತೆರವುಗೊಳಿಸಿದೆ. ಬೀದಿ ಬದಿ ವ್ಯಾಪಾರದಿಂದ ವಾಹನ ಮತ್ತು ಜನಸಂಚಾರಕ್ಕೆ ಅಡಚಣೆಯಾಗ್ತಾ ಇದೆ ಎಂದು ನಗರಸಭೆ ಸ್ಪಷ್ಟಪಡಿಸಿದೆ. ಆದರೆ ನಗರಸಭೆಯ ಕ್ರಮವನ್ನು ಖಂಡಿಸಿ ಬೀದಿ ಬದಿ ವ್ಯಾಪಾರಿಗಳು ನಗರಸಭಾ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜಾಸೆಟ್ ಆವರಣದಲ್ಲಿ ಪುಟಾಣಿ ರೈಲು ಇದ್ದ ಸ್ಥಳದಲ್ಲಿ ಈ ಹಿಂದೆ ಬೀದಿ ಬದಿ ವ್ಯಾಪಾರಸ್ಥರು ಗೂಡಂಗಡಿಗಳನ್ನು ಇರಿಸಿಕೊಂಡು ವ್ಯಾಪಾರ ನಡೆಸ್ತಾ ಇದ್ರು. ಪ್ರವಾಸಿ ತಾಣದ ಬುಡದಲ್ಲೇ ನಡೀತಾ ಇದ್ದ ಬೀದಿ ಬದಿ ವ್ಯಾಪಾರದಿಂದ ಸಮಸ್ಯೆಗಳು ಉದ್ಭವವಾದ ಹಿನ್ನೆಲೆ ಅಲ್ಲಿಂದ ವ್ಯಾಪಾರಿಗಳಿಂದ ತೆರವುಗೊಳಿಸಲಾಗಿತ್ತು. ಇಲ್ಲಿಂದ ಸ್ಥಳಾಂತರಗೊಂಡ ಬೀದಿ ಬದಿ ವ್ಯಾಪಾರಿಗಳು ರಾಜಾಸೆಟ್ ಮುಖ್ಯ ರಸ್ತೆಯ ಕುಂದೂರುಮಟ್ಟೆ ಚೌಟಿ ಮಾರಿಯಂಬ ದೇಗುಲದ ಬಳಿ ಗೂಡಂಗಡಿಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ಆರಂಭಿಸಿದ್ರು. ವಾಹನ ದಟ್ಟಣೆ ಮತ್ತು ಜನನಿಬಿಡ ಪ್ರದೇಶದಲ್ಲಿ ಬೀದಿ ವ್ಯಾಪಾರ ನಡೆಸ್ತಾ ಇರುವುದು ಮತ್ತೆ ಸಮಸ್ಯೆಗಳಿಂದ ಹುಟ್ಟು ಹಾಕ್ತಾ ಇರುವುದನ್ನು ಗಮನಿಸಿದ ನಗರಸಭೆ ಅಲ್ಲಿಂದ ಅವರನ್ನ ತೆರಳಲು ಸೂಚಿಸಿ ಪರ್ಯಾಯ ಸ್ಥಳವನ್ನು ಗುರುತಿಸಿತ್ತು. ಇದಕ್ಕೆ ವ್ಯಾಪಾರಿಗಳಿಂದ ಸ್ಪಂದನೆ ದೊರಕದ ಹಿನ್ನೆಲೆ ಗುರುವಾರ ಸಂಜೆ ಅವರನ್ನ ಪೊಲೀಸರ ಸಹಕಾರದಿಂದ ತೆರವುಗೊಳಿಸಲಾಗಿತ್ತು. ನಗರಸಭೆಯ ಕ್ರಮವನ್ನು ವಿರೋಧಿಸಿ ಗುರುವಾರ ಸಂಜೆ ಮತ್ತು ಶುಕ್ರವಾರ ಕೂಡ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಈ ಕುರಿತು ಪ್ರತಿಕ್ರಿಯೆ ನೀಡಿದ ನಗರಸಭಾಧ್ಯಕ್ಷೆ ಅನಿತಾ ಪೂವಯ್ಯ, ರಾಜಾಸೆಟ್ ಬಳಿ ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇರುವ ಬಗ್ಗೆ ಪ್ರತಿನಿತ್ಯ ಸಾರ್ವಜನಿಕರಿಂದ ದೂರುಗಳು ಬರ್ತಾ ಇತ್ತು. ಅದು ಅಲ್ಲದೆ ಈ ರಸ್ತೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರಕ್ಕೆ ಹಾಗೂ ವಾರಾಂತ್ಯದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳಿಂದ ಅಡಚಣೆ ಆಗ್ತಾ ಇತ್ತು. ನಗರಸಭೆಯಿಂದ ಈಗಾಗಲೇ ಗುರುತಿಸಲಾದ ಸ್ಥಳಗಳಿಗೆ ತೆರಳುವಂತೆ ಹಲವು ಬಾರಿ ವ್ಯಾಪಾರಿಗಳಿಗೆ ಸೂಚಿಸಿದ್ರೂ ಕೂಡ ಹಿಂದೇಟು ಹಾಕ್ತಾ ಇದ್ದ ಹಿನ್ನೆಲೆಯಲ್ಲಿ ತೆರವುಗೊಳಿಸಲಾಯಿತು ಅಂತ ಸ್ಪಷ್ಟಪಡಿಸಿದರು. ನಿಯಮಗಳ ಪರಿಜ್ಞಾನವೇ ಇಲ್ಲದಂತಹ ಆಡಳಿತ ವ್ಯವಸ್ಥೆಯ ನಗರಸಭಾ ಸದಸ್ಯರುಗಳಿಗೆ ಹೇಳಿ ಮಹಿಳಾ ವಿರೋಧಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಆಡಳಿತ ವ್ಯವಸ್ಥೆಗೆ ಬೇಕೇ ಬೇಕು. ಮಡಿಕೇರಿ ನಗರಸಭೆಯ ಮೊದಲು ಏನು ರಾಜಾಸೀಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ರಾಜಾಸೀಟಿದು ಒಳಗಡೆ ಹಾರ್ಟಿಕಲ್ಚರ್ ಇದ್ರದ್ದು ಏನು ರಸ್ತೆಯ ಒಳಗಡೆ ವ್ಯಾಪಾರವನ್ನು ಮಾಡ್ತಾಯಿದ್ರು. ತದನಂತರ ಅಲ್ಲಿ ತೊಂದರೆಗಳಾಗಿ ಅವರವರೇ ಹೊಡೆದಾಡಿಕೊಂಡು ಅದು ಗಲಾಟೆ ಎಲ್ಲ ಆದ ನಂತರ ಮೊದಲಿನ DC ಅವರು ಅವರನ್ನು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಡಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಅಲ್ಲಿಂದ ತೆರವುಗೊಳಿಸಿದರು. ಅವರು ತೆರವುಗೊಳಿಸಿದ ತಕ್ಷಣ ಏನು ಮಾಡಿದರು, ಬಂದು ರಸ್ತೆ ಬದಿನಲ್ಲಿ ಹಾಕ್ಕೊಂಡ್ರು. ಅದನ್ನು ರಸ್ತೆ ಬದಿನಲ್ಲೇ ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವತ್ತಿಂದನೇ ನಮಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ರಸ್ತೆನೆಲ್ಲ ಸುಮಾರಾಗಿ ಅವರು ರಸ್ತೆ ಬದಿ ಇಟ್ಕೊಂಡಾಗ ವಾಹನ ಸಂಚಾರಕ್ಕೆ, ಜನರಿಗೆ ನಡೀಲಿಕ್ಕೆ ಎಲ್ಲದಕ್ಕೂ ತುಂಬ ಅನಾನುಕೂಲತೆಗಳಾಗ್ತಾ ಇದೆ ಅಂತ ಹೇಳಿಕೊಂಡು ದಿನದಿಂದ ದಿನಕ್ಕೆ ನಮಗೆ ಕಂಪ್ಲೇಂಟ್ಸ್ ಹೆಚ್ಚಾಗ್ತಾ ಇರುತ್ತೆ ಹೊರತು ನಾಗರಿಕರು ಅಲ್ಲಿ ಓಡಾಡಲಿಕ್ಕೆ ಜಾಗ ಇರೋದಿಲ್ಲದಂಥ ಪರಿಸ್ಥಿತಿ. ಪ್ರೈವೇಟ್ ಬಸ್ಗಳು ಇವರು ವ್ಯಾಪಾರ ಮಾಡೋ ಜನರೆಲ್ಲ ಅಂಗಡಿ ಪಕ್ಕ ನಿಂತ್ಕೊಂಡಿದ್ದಾಗ ಪ್ರೈವೇಟ್ ಬಸ್ಗಳು ಅದೇ ಮಾರ್ಗವಾಗಿ ಬಸ್ ಸ್ಟ್ಯಾಂಡಿಗೆ ಹೋಗೋದು. ಹಾಗಾಗಿ ಬಸ್ಗಳಿಗೂ ಸಹ ತುಂಬ ಅನಾನುಕೂಲತೆ ಇದೆ ಅಂತ ಹೇಳಿ ಅವರು ನನಗೆ ಮೌಖಿಕವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದರು. ನಾವು ಸ್ಕ್ಯಾನ್ ಮಾಡಿದ್ರೆ ನಾವು ಯಾವ ಪ್ಲೇಸಲ್ಲಿ ವ್ಯಾಪಾರ ಮಾಡ್ತಾರೆ ಅಂತ ತೋರಿಸ್ತದೆ ಸರ್. ಈಗ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕಾದ್ರೆ ಆಸ್ ಪರ್ ಸೆಕ್ಷನ್ ಲೋಕಲ್ ಬಾಡಿ ಆಕ್ಷನ್ ಏನೂ ಆಗಿಲ್ಲ. ನೀನು ಏಕಾಏಕಿ ಬೋರ್ಡ್ ತೀರ್ಮಾನ ಆಗಿಲ್ಲ, ಪೂರ ಮಂಗೆ ಕೂತ್ಕೊಳ್ಳಿ ಆರಾಮಾಗಿ ಒಂಚೂರು ಗಾಳಿ ಕೊಡಿ. ಏಕಾಏಕಿ ಹೋಗಿ ಅವ್ರನ್ನ ತೆರವು ಮಾಡಿ ಅವ್ರದ್ದು ಬೇಗ ಬೇಗ 15 2 ದಿವಸ 2 ದಿವಸ ಅವರೇ ಇಲ್ಲ 15
ಕಾನೂನು ವೈಲೇಷನ್ ಮಾಡಿ ಈಗ ಕೆಲಸ ಹೇಳ್ದಂಗೆ ಒಂದು ಅಸೋಸಿಯೇಷನ್ ಇದೆ ಇಲ್ಲಿ, ಯಾರು ನಮ್ಮ ನಗರ ಸಂಬಂಧಪಟ್ಟದಲ್ಲೇ ಬೀದಿ ವೆಂಡರ್ಸ್ ಅಂತ ಒಂದು ಅಸೋಸಿಯೇಷನ್ ಇದೆ. ಅದು ಕಾನೂನು ರೀತಿಯಲ್ಲಿ ಸೆಟ್ ಅಂತ ಮಾಡಿ ನೀವೇ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರೆ ಅಧಿಕಾರಿಗಳು ನೀವೇ ಐಡೆಂಟಿ ಕಾರ್ಡ್ ಕೊಟ್ಟಿದ್ರೆ ಏನಿದು ಸರ್ಕಾರದ ಬೀದಿ ವ್ಯಾಪಾರಿಗಳು ಕೊಟ್ಟಿದ್ದೀರಾ. ಈಗ ಇವ್ರ ರೀತಿಯಲ್ಲಿ ತೀರ್ಮಾನ ಆಗಿತ್ತು ನನಗೆ ಗೊತ್ತಿಲ್ಲ. ಈಗ ರಾಜಾ ಸೀಟಲ್ಲಿ ಕೂರ್ಬೇಡಿ ಅಂತ ರೆಸಲ್ಯೂಷನ್ ನಿಮಗಲ್ಲ, ಅದು ಮೆಂಬರ್ಸ್ ಈಗ ನೀವಲ್ಲ, ನೀವು ಮೆಂಬರ್ ನಾವು ಬೀದಿ ಬದಿ ನೀವು ಸಂಘದ ಮೆಂಬರ್ಸ್. ನಾನು ಇವ್ರಿಗೆ ಕೇಳ್ತಾ ಇರೋದು ಅಲ್ಲ, ನಾನು ಕೌನ್ಸಿಲರ್ಸ್ ಕೇಳ್ತಾ ಇರೋದು. ಬೋರ್ಡ್ ಅಂದ್ರೆ ಇವ್ರ ಬೋರ್ಡಲ್ಲಿ ಆಗಿದೆ ಅಂತ. ನೀವು ಬೋರ್ಡಲ್ಲಿ ಏನಾಗಿದೆ ಅಲ್ಲಿ ಏನಾಗಿದೆ ಅಂದರೆ ಈ ಸಮಿತಿಯವ್ರನ್ನ ಕರೆದು ಅವರೇ ಚೇರ್ಮನ್ ಆ ಸಮಿತಿಯವ್ರನ್ನ ಕರೆದು ಅಲ್ಲಿ ತೀರ್ಮಾನ ಮಾಡಿ ಅಲ್ಲಿ ಸಿಟಿ ಕಮ್ಯುನಿಕೇಷನ್ ಅರೇಂಜ್ ಮಾಡಿದ ನಂತರ ಎಲ್ಲ ಸದಸ್ಯರಿಗೂ ಒಂದು ಮೀಟಿಂಗ್ ಕರೀರಿ, ಇವ್ರದ್ದು ಒಂದು ಮೀಟಿಂಗ್ ಕರೀರಿ, ಸೆಪ್ರೇಟಾಗಿ ಕರೀರಿ. ಇವ್ರದ್ದು ಫಸ್ಟು ಸಮಸ್ಯೆನ ಅವಾಲ್ನ ತಗೊಂಡು ಅವಾಲ್ನ ಬರೀ ರಾಜಾ ಸೀಟ್ ವ್ಯಾಪಾರಿಗಳ ವಿರುದ್ಧ ಒಂದು ಕಂಪ್ಲೇಂಟ್ ಇಷ್ಟುವರೆಗೆ ಒಂದು ಸೋಷಿಯಲ್ ಮೀಡಿಯಾ ಬಂದಿಲ್ಲ ಸರ್. ಇವರು ವೈಯಕ್ತಿಕ ದೋಷವನ್ನು ನಮ್ಮ ಮೇಲೆ ಸಾರ್ತಾರೆ, ಬಡ ಹೆಂಗಸರ ಮೇಲೆ ಏಕಾಏಕಿಯಾಗಿ ಇವರು ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ಇದು ವೈಯಕ್ತಿಕ ದ್ವೇಷನೇ ಸಾರ್ತಿಲ್ಲ ಸರ್. ನಾವು ಮೀಟಿಂಗ್ ತಪ್ಪಿಲ್ಲ, ಅವರು ಮೀಟಿಂಗ್, ನಮ್ಮ ಕಡೆ ತಪ್ಪಿಲ್ಲ, ಅವ್ರ ಕಡೆ ತಪ್ಪಿಲ್ಲ. ಆದರೆ ಈಗ ನಮಗೆ ವ್ಯವಸ್ಥಿತವಾದ ವೆಂಡಿಂಗ್ ಝೋನ್ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಏನು ಸ್ಟ್ರೀಟ್ ವೆಂಡರ್ಸ್ ಅಂತೀವಲ್ಲ, ಬೀದಿ ವ್ಯಾಪಾರದವ್ರಿಗೆ ಅವರು ಒಂದು ಕೆಲವರು ಒಂದು 4-5 ವರ್ಷದಿಂದ ಈ ಸಮಸ್ಯೆ ನಡೀತಾ ಇದೆ. ಯಾಕಂತಂದರೆ ರಾಜಾ ಸೀಟ್ ಎದುರುಗಡೆಯಲ್ಲಿ ಒಂದು 30-40 ಜನ ಒಳಗಡೆ ನಿದ್ರು ಒಂದೊಂದ್ಸಲಿ. ಆಮೇಲೆ ಈಗ ಲಾಸ್ಟಲ್ಲಿ ಹೊರಗಡೆ ವ್ಯಾಪಾರ ಮಾಡೋಂಥ ಈ ಸಿಬ್ಬಂದಿಗಳಿಗೆ ಮೊನ್ನೆ ನಗರಸಭೆ ವತಿಯಿಂದ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಅವ್ರಿಗೆ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂತ ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಸಂಘದವ್ರ ಹತ್ರ ಭೇಟಿ ಮಾಡಲಿಕ್ಕೆ ನಾನು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಅವ್ರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಮಾಡೋಕ್ಕೆ ಅಂತಂದರೆ, ಸಮಾಧಾನ ಮಾಡೋಂಥ ವಿಚಾರದಲ್ಲಿ ಅವ್ರಿಗೆ ಬದಲಾವಣೆ ಮಾಡೋಂಥ ಜಾಗ ಕೊಡೋಕ್ಕಿಂತ ಮುಂಚೆ ಅಲ್ಲಿ ಸೂಕ್ತ ಮೂಲಭೂತ ಸೌಕರ್ಯ ಇಲ್ಲಿ ಕಮಿಟಿಯವರು ಆಮೇಲೆ ನಮ್ಮ ಆಡಳಿತದ ಬಾಡಿಯಲ್ಲಿ ಆ ಕಮ್ಯುನಿಕೇಷನ್ ಆಗಿರಲಿಲ್ಲ ಅಂತ ನನಗೆ ಅಭಿಪ್ರಾಯ. ನಾನು ಅಧ್ಯಕ್ಷರ ಹತ್ರನೂ ನಾನು ಮನವಿ ಮಾಡ್ಕೋತೀನಿ, ಹಾಗೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿ ಈ ಸಮಸ್ಯೆದ ಆದಷ್ಟು ಬೇಗ ಬಗೆಹರಿಸ. ಜಿಲ್ಲೆಯ ಕೃಷಿಕರು ಕಡಿಮೆ ಬಡ್ಡಿದರ ಹಾಗೂ ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳು ಹಾಗೂ ವಾಹನಗಳನ್ನು ಖರೀದಿ ಮಾಡುವ ಜೊತೆಗೆ ಸಹಕಾರ ಸಮ್ಮೇಳನದ ಸದುಪಯೋಗ ಪಡೆದುಕೊಳ್ಳುವಂತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಕರೆ ನೀಡಿದ್ದಾರೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದ ಸಹಕಾರ ಸಮ್ಮೇಳನ ಹಾಗೂ ಸಾಲ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ರೈತರಿಗೆ ನೆರವಾಗುವ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೊಡೆಂದರ ಪಿ ಗಣಪತಿ ಸೇರಿದಂತೆ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳನ್ನು ಶ್ಲಾಘಿಸಿದರು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತಿಯ ವತಿಯಿಂದ ಇವತ್ತು ಸಾಲ ಮೇಳ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರಾದಂಥ ಕೊಡೆಂದರ ಗಣಪತಿಯವರೇ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಂತರ್ಗೌಡ ಅವರೇ, ವಿಧಾನ ಪರಿಷತ್ನ ಸದಸ್ಯರು ಹಿರಿಯರಾದಂಥ ಸುಜಾ ಕುಶಲಪ್ಪನವರೇ, ಮಡಿಕೇರಿಯ ಪ್ರಥಮ ಪ್ರಜೆ ಅನಿತಾ ಪೂವಯ್ಯನವರೇ, ಪೂಜ್ಯರಾದಂಥ ಮಹಾಂತೇಶ್ ಸ್ವಾಮೀಜಿಯವರೇ, ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಸ್ನೇಹಿತರಾದಂಥ ಹರೀಶ್ ಪೂವಯ್ಯನವರೇ, ಎಲ್ಲ ನಿರ್ದೇಶಕರೇ, ಇಲ್ಲಿ ಸೇರಿರುವಂಥ ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೇ, ಬಹುಶಃ ಭಾಳ ಒಂದು ಜನಸ್ನೇಹಿಯಾದಂಥ ಕಾರ್ಯಕ್ರಮ ಇದೆ. ಸಾಲ ಮೇಳದ ಮೂಲಕ ಜನರನ್ನು ಆಕರ್ಷಿತಗೊಳಿಸೋದಲ್ಲದೆ ಅವ್ರು ಕೊಂಡುಕೊಳ್ಳೋಂಥ ಉತ್ಪನ್ನಗಳಿರ್ಬೋದು, ವಾಹನಗಳಿರ್ಬೋದು, ಅದಕ್ಕೆ ಏನು ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ವಿನೂತನವಾದಂಥ
ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಜಿಲ್ಲೆಯ ರೈತರು ಕೃಷಿಯಲ್ಲಿ ನೂತನ ತಂತ್ರಜ್ಞಾನದೊಂದಿಗೆ ಕೃಷಿ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಳ್ಳಲು ಈ ಸಾಲ ಮೇಳವು ಪ್ರಯೋಜನಕಾರಿಯಾಗಿದ್ದು, ಕೃಷಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಇವತ್ತಿನ ಸಾಲ ಮೇಳದಲ್ಲಿ ಅದ್ಭುತವಾದ ಕಾರ್ಯಕ್ರಮ. ನೀವು ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಂತೂ ನೀವು ಹೇಳ್ದಂಗೆ ಒಂದು ರೀತಿಲಿ ವಾಹನ ಒಂದಿರ್ಬೋದು, ಪ್ಲಸ್ ಕೃಷಿ ಮುಖಾಂತರ ಕೃಷಿಯಲ್ಲಿ ಬರೋಂಥ ಮೆಕ್ಯನೈಸೇಷನ್ನು ಇವತ್ತು ನಾವು ಎಷ್ಟೋ ಪ್ರದರ್ಶನೆ ಮಾಡಿದ್ದೀವಿ. ನೀವು ಹೇಳ್ದಂಗೆ ನಾವು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಇರೋದ್ರಿಂದ ಆ ಕೃಷಿ ಮೆಷಿನರೀಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು ಅಂತ ನೀವು ಮಾಡ್ತಾ ಇರೋದಂತ ತುಂಬ ಖುಷಿಯಾಗಿದೆ. ಯಾಕಂತಂದರೆ ಇವತ್ತಿನ ಪರಿಸ್ಥಿತಿಲಿ ನಮ್ಮ ಮ್ಯಾನ್ ಲೇಬರ್ಸ್ ಇರ್ಬೋದು, ಲೇಬರ್ ಸಮಸ್ಯೆ ಇರೋದ್ರಿಂದ ಆದಷ್ಟು ನಾವು ಮೆಕನೈಸೇಷನ್ ಮಾಡಿಸಿದ್ರೆ ಒಂದು ರೀತಿಲಿ ಒಂದು ರೀತಿಲಿ ನಮ್ಮ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗಂತ ಕೆಲಸ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಿಮ್ಮ ಸಾಲ ನಮ್ಮ ಕೃಷಿಯವರಿಗೆ ಜಾಸ್ತಿ ನೀಡಬೇಕು ಅಂತ ಈ ಕಾರ್ಯಕ್ರಮ ಆಗಿರ್ಬೋದು. ನೀವು ಹೇಳ್ದಂಗೆ ಶತಮಾನೋತ್ಸವ ಒಂದು 25 ವರ್ಷಕ್ಕೆ ಒಂದ್ಸಲಿ ಬರ್ಬೋದು. ಮಾತ್ರ ನೀವು ಹೇಳ್ದಂಗೆ ಪ್ರತಿ ವರ್ಷ ಈ ತರ ಮೇಳ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಂತ ನನಗೆ ಅಭಿಪ್ರಾಯ ಇದೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷ ಕೊಡೆಂದರ ಪಿ ಗಣಪತಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕಿರಿಕೊಡ್ಲಿ ಮಠದ ಶ್ರೀ ಮಹಾಂತೇಶ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಅನಿತಾ ಪೂವಯ್ಯ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹರೀಶ್ ಪೂವಯ್ಯ, ನಿರ್ದೇಶಕರು, ಬ್ಯಾಂಕಿನ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಏನೆಂದರೆ ಕೊಡಗಿನಲ್ಲಿ ಇರುವಂತಹ ಡಿಸಿಸಿ ಬ್ಯಾಂಕ್ ಸುಮಾರು 102 ವರ್ಷಗಳನ್ನು ಕಾರ್ಯವನ್ನು ನಿರ್ವಹಿಸಿ 100 ವರ್ಷಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ 100 ವರ್ಷಗಳಲ್ಲಿ ನಮ್ಮ ಗ್ರಾಹಕರ ಹಾಗೂ ಎಲ್ಲ ಸಹಕಾರ ಸಂಘಗಳ ಸಹಕಾರದಿಂದ ಬೃಹತ್ ಒಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಗಿ ಬೆಳೆಯಲು ಕೊಡಗಿನ ಎಲ್ಲ ಸಮಸ್ತ ಗ್ರಾಹಕರು ಮತ್ತು ಸಹಕಾರ ಸಂಘಗಳು ಕಾರಣಭೂತರಾಗಿದ್ದಾರೆ. ಬರೀ ಬ್ಯಾಂಕ್ ಲಾಭ ಗಳಿಸುವುದು ಮಾತ್ರ ಬ್ಯಾಂಕಿನ ಕರ್ತವ್ಯ ಅಲ್ಲ, ಸಾಲ ಕೊಡುವುದು ಮತ್ತು ಠೇವಣಾತಿ ಗುರಿ ಸಂಗ್ರಹಣೆ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ. ಜನರಿಗೆ ಬೇಕಾದಂಥ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ನಿಶ್ಚಯ ಮಾಡಿ ಇವತ್ತು ಸಾಲ ಮೇಳವನ್ನು ಅಥವಾ ಕೃಷಿ ಯಂತ್ರೋಪಕರಣ ಮೇಳವನ್ನು ಮಾಡ್ತಾ ಇದ್ದೇವೆ. ನನಗೆ ತಿಳಿದ ಮಟ್ಟಿಗೆ ಮತ್ತು ನಮ್ಮ ಅಧಿಕಾರಿ ವರ್ಗದಿಂದ ತಿಳಿದು ಬಂದಂತೆ ಇಡೀ ಕೊಡಗಿನ 100 ವರ್ಷದ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಯಾರೂ ಇದುವರೆಗೆ ಮಾಡಿಲ್ಲ ಮತ್ತು ಯಾವ ಬ್ಯಾಂಕಿನಿಂದಲೂ ಮಾಡಿಲ್ಲ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಮತ್ತು ನಾಳೆ ಬೆಳಿಗ್ಗೆ 10ರಿಂದ ಸಾಯಂಕಾಲ 5, ನಾಳೆ ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ಮತ್ತು ನಾಡದು ಪ್ರದರ್ಶನ ಮಾತ್ರ. ಅಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ನಾವು ಬ್ಯಾಂಕಿನ ಕೌಂಟರನ್ನು ಪ್ರಾರಂಭ ಮಾಡಿ ಇನ್ನೇನು ಈ ಕಾರ್ಯಕ್ರಮ ಏನು ಅಂತ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಸಂಬಂಧಿ ಶಾಸಕರಾದಂತಹ ಮಾಡಬೇಕು ಅಂತ ಕೇಳ್ಕೊತೀನಿ. ವಾಹನ ಆಲ್ ನ್ಯೂ ಹುಂಡೈ ಕ್ರೆಟಾ ಫೇಸ್ ಲಿಫ್ಟ್ ವಾಹನ ಸರ್ ಹೋಗಿ ಬನ್ನಿ ಸರ್. ಇಬ್ಬರು ಒಂದು ರೌಂಡ್ ಇಲ್ಲಿಗೆ ಇಲ್ಲ ಜಾಗ ಬಿಡ್ತಾರೆ. ನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘದ ಮುಂದಿನ ಸಾಲಿನ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ನೇತೃತ್ವದ ತಂಡ ಗೆಲುವು ಸಾಧಿಸಿದೆ. 2024-29 ಸಾಲಿನ 5 ವರ್ಷಗಳ ಅವಧಿಗೆ 15 ಮಂದಿ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಗುರುವಾರ ಮತದಾನ ನಡೆಯಿತು. 15 ಸ್ಥಾನಕ್ಕೆ ಒಟ್ಟು 21 ಮಂದಿ ನಾಮಪತ್ರ ಸಲ್ಲಿಸಿದ್ರು. ಹಾಲಿ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಸೇರಿದಂತೆ ಅವರ ನೇತೃತ್ವದ ತಂಡದ ಅಭ್ಯರ್ಥಿಗಳಾದ ಜೋಸೆಫ್ ವಿಕ್ಟರ್ ಸೋನ್ಸ್, ಎಂವಿ ನಾರಾಯಣ್, ಎನ್ಇ ಶಿವಪ್ರಕಾಶ್,
ನವೀನ್ ಎಲ್, ಶರತ್ ಕೆಪಿ, ಸುರೇಶ್ ಕುಮಾರ್ ಕೆ, ಕೆಎನ್ ಸುರೇಶ್, ನವೀನ್ ಜಿಡಿ, ಕವಿತಾ ಪಿಎಂ, ಕೃತಿಕಾ ಪೊನ್ನಪ್ಪ, ತಾಹಿರ್ ಎಂಎಂ, ರಾಮಕೃಷ್ಣಯ್ಯ ಬಿ, ಕೀರ್ತಿಲಕ್ಷ್ಮಿ ಆರ್ಜಿ ಚುನಾವಣೆಯಲ್ಲಿ ಆಯ್ಕೆಗೊಂಡಿದ್ದಾರೆ. ಈ ಪೈಕಿ ಅಮೃತ್ ವಿಸಿ ಅವಿರೋಧವಾಗಿ ಆಯ್ಕೆಗೊಂಡಿದ್ರು. ಚುನಾವಣಾಧಿಕಾರಿಗಳಾಗಿ ಸಹಕಾರ ಸಂಘದ ಸಹಾಯಕ ನಿಬಂಧಕರ ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ಸಂದೀಪ್, ಇಲಾಖೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ರು. ನಮ್ಮಲ್ಲೆಲ್ಲರೂ 350 ಓಟ್ ಮೇಲೆ ಅರ್ಥ ಏನು ನಾವೇನು ನಮ್ಮ ಸಾಧನೆ ಮೇಲೆ ಓಟ್ ಕೇಳಿದ್ವಿ. ಅದು ಯಾವುದು ಆಸೆಗಳನ್ನ ತೋರಿಸಿಲ್ಲ, ಆಮಿಷಗಳನ್ನ ತೋರಿಸಿಲ್ಲ. ನಮ್ಮ ಮುಂದೆ ತಲೆಮಾರು ನಾವು ಸಂಸ್ಥೆ 20 ವರ್ಷ ಏನು ಮಾಡಬೇಕು ಅಂತ 20 ವರ್ಷ ನಾವು ಮಾಡಿ ತೋರಿಸ್ತೀವಿ. ಒಬ್ಬ ಸದಸ್ಯರಿಗೆ 2 ಕೋಟಿ ಸಾಲ ಕೊಡೋದು ಅಂದರೆ ಸಾಧಾರಣ ವಿಷಯ ಅಲ್ಲ. ನಮ್ಮ ಸಂಸ್ಥೆ ಮಾಡ್ತೀವಿ, ನಮ್ಮ ಆಡಳಿತ ಮಂಡಳಿ ಮಾಡ್ತಿರ್ತೀವಿ. ಈ ಒಂದು ವ್ಯವಸ್ಥೆನ ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ನಮ್ಮ ಕಾರ್ಯವ್ಯಾಪ್ತಿಯ ನಮ್ಮ ಜನ ಸುತ್ತಮುತ್ತಲಿನ ಕಾರ್ಯವ್ಯಾಪ್ತಿಯ ಎಲ್ಲ ಜನಗಳ ಪ್ರಯೋಜನಗಳನ್ನು ಪಡ್ಕೊಳ್ಬೇಕು. ಎಷ್ಟೋ ಈ ಒಂದು ಏನು ಸಹಕಾರ ಸಂಘದ 2024-29ನೇ ಸಾಲಿನ ಈ ಏನು ಚುನಾವಣೆಯಲ್ಲಿ ಮೊದಲನೇದಾಗಿ ಗೆದ್ದಂಥ ಅಭ್ಯರ್ಥಿಗಳಿಗೆ ನಾವೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ನಾವು ಸಂಘದ ನಮ್ಮ ಟೀಮ್ನವರು ತಂಡದವರು ಅಭಿನಂದಿಸ್ತೀವಿ. ಹಾಗೆ ನಮಗೆ ಈ ಒಂದು ನಮ್ಮ 7 ಜನ ಸಿಂಡಿಕೇಟ್ಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಹ ನಾನು ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಸೋಲಿಗೆ ನಾವು ಏನನ್ನು ಹೊಣೆಗಳನ್ನ ಹೊರ್ತಾ ಇದ್ದೀವಿ ಅಂದರೆ ನಾವು ಮತದಾರರಲ್ಲಿ ಮುಟ್ಟೋದ್ರಲ್ಲಿ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. 2024 ಮತ್ತು 2029ನೇ ಚುನಾವಣೆ ಅಂದರೆ IPMS ಬ್ಯಾಂಕ್ನ ಚುನಾವಣೆಗೆ ನಮಗೆ ಮತ ನೀಡಿದ ಎಲ್ಲ ಮತ ಬಾಂಧವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕೆ ಈ ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮನ್ನು ನಂಬಿ ನೀವು 200ರಿಂದ 250ವರೆಗೂ ಮತ ನೀಡಿದ್ದೀರಾ. ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾವು ಯಾವತ್ತೂ ಚಿರಋಣಿ. ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಅಂತೇಳಿ, ಯಾಕೆ ಸಂತೋಷ, ಸೋತಿದ್ರು ಯಾಕೆ ಸಂತೋಷ ಆಗ್ತಿದೆ ಅಂದರೆ, ನಮಗೆ ಈ 220 ಓಟು ನಮಗೆ ನಮ್ಮನ್ನ ನಂಬಿ ಹಾಕಿದಾರಲ್ಲ ಅನ್ನೋದೊಂದು ತುಂಬ ಸಂತೋಷ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50%ರವರೆಗೆ ಭಾರೀ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Wood Look Furniture's Interiors, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, sidebox and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Wood Look Furniture and Interiors. All Vessel Tower near Karnataka Bank, Koinu Road, Madikeri. Mobile 9606 766 877. Wood Look Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here
and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕನಿಷ್ಠ ವೇತನ ಮತ್ತು ಪಿಂಚಣಿ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಜನವರಿ 23ರಿಂದ 25ರವರೆಗೆ ಪ್ರತಿಭಟನೆ ನಡೆಸಲು ಕೊಡಗು ಜಿಲ್ಲಾ ಅಂಗನವಾಡಿ ನೌಕರರ ಸಂಘ ನಿರ್ಧಾರ ಮಾಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೊನ್ನಂಪೇಟೆ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ವಿಎಸ್ ಸುಮಿತ್ರಾ, ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾ ವ್ಯಾಪ್ತಿಯ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಲಿದ್ದಾರೆಂದರು. ಜನವರಿ 23ರಂದು ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಸುಮಾರು 860 ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು ಕಾರ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಳಿದ 2 ದಿನಗಳ ಪ್ರತಿಭಟನೆ ಸಂದರ್ಭ ಅಂಗನವಾಡಿಗಳು ಎಂದಿನಂತೆ ಕಾರ್ಯನಿರ್ವಹಿಸಲು ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ಪ್ರಸ್ತುತ ಮಾಸಿಕ 11,500 ರೂಪಾಯಿ ಗೌರವ ಧನವಷ್ಟೇ ಪಡೆಯುತ್ತಿದ್ದಾರೆ. 2017ರ ಬಳಿಕ ಗೌರವ ಧನ ಹೆಚ್ಚಳವಾಗಿಲ್ಲ. ಬೆಲೆ ಏರಿಕೆಯ ಈ ದಿನಗಳಲ್ಲಿ ಕನಿಷ್ಠ 31,000 ವೇತನವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗುವವರಿಗೆ ಕನಿಷ್ಠ 10,000 ರೂಪಾಯಿ ಪಿಂಚಣಿ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಮಡಿಕೇರಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಬಿಎಸ್ ಸರೋಜಾ, ಸೋಮವಾರಪೇಟೆ ತಾಲೂಕು ಅಂಗನವಾಡಿ ನೌಕರರ ಸಂಘದ ಖಜಾಂಚಿ ಎಂಬಿ ಜಮುನಾ, ವಿರಾಜಪೇಟೆ ತಾಲೂಕು ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಎಂಬಿ ಲೀಲಾವತಿ, ಪೊನ್ನಂಪೇಟೆ ತಾಲೂಕು ಸಂಘದ ಕಾರ್ಯದರ್ಶಿ ಬಿಸಿ ಲಲಿತಾಕ್ಷಿ ಹಾಗೂ ವಿರಾಜಪೇಟೆ ತಾಲೂಕು ಅಧ್ಯಕ್ಷೆ ಎವಿ ಶೀಲಾ ಪಾಲ್ಗೊಂಡಿದ್ದರು. ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಡೆಸಲಿಕ್ಕೆ ನಾವು ಒಂದು ತೀರ್ಮಾನ ತಗೊಂಡು ನಾವು ಇವತ್ತು ಇಲ್ಲಿ ಪತ್ರಿಕೆಗಳನ್ನು ಮೀಟ್ ಮಾಡ್ತಾ ಇದ್ದೀವಿ. ಹಾಗೆ ಮೊದಲು ನಮಗೆ ತುಂಬ ಚೆನ್ನಾಗಿ ಇರುವಂಥ ಒಂದು ಫುಡ್ ಬರ್ತಾ ಇತ್ತು. ಈಗ ಸ್ವಲ್ಪ ಅದೇನಂದರೆ ಫುಲ್ ಪೌಡರ್ ಲೆಕ್ಕದಲ್ಲಿ ಬರ್ತಾ ಇದೆ. ಅದು ನಮ್ಮ ಮಕ್ಕಳಿಗೆ ಅದನ್ನು ಸೇವನೆ ಮಾಡಬೇಕು ಕಷ್ಟ ಆಗ್ತಾ ಇದೆ. ಅದರ ಬಗ್ಗೆನೂ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಒಂದು ಗೌರವದ ಬಗ್ಗೆ ಕನಿಷ್ಠ ನಮಗೆ ಒಂದು 31,000 ರೂಪಾಯಿ ತನಕ ಮಾಡಬೇಕು ಕೊಡಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ, ತೀರ್ಮಾನ ತಗೊಂಡಿದ್ವಿ. ಅದು ಈಗ ಸರ್ಕಾರದ ಮುಂದೆ ನಾವು ಇಡ್ತಾ ಇದ್ವಿ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಿವೃತ್ತಿ ಹೊಂದಿದವರಿಗೆ ಇದುವರೆಗೂ ಒಂದು ಪಿಂಚಣಿ ವ್ಯವಸ್ಥೆ ಆಗಲಿಲ್ಲ. ಅದು ಒಂದು ನಾವು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯುವಂಥ ಉದ್ದೇಶ ಯಾವುದಂದರೆ ಕೇಂದ್ರ ಸರ್ಕಾರದ ಬಗ್ಗೆ. ಕೇಂದ್ರ ಸರ್ಕಾರವು ಇದೇ ತಿಂಗಳು 23, 24, 25ನೇ ತಾರೀಕಿನಂದು ದೇಶಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ನಮ್ಮ MP ಕಚೇರಿ ಮುಂದಿದೆ. ಇವಾಗ ನಮ್ಮ ಪ್ರತಾಪ್ ಸರ್ ಆಗಿರ್ಬೋದು, ಅವರ ಅಂದರೆ ಮೈಸೂರಲ್ಲಿ ಮೈಸೂರು ಕಡೆಯವರೇ ಮಾಡ್ತಾ ಇದ್ದಾರೆ. ಕೊಡಗಿನಲ್ಲಿ ಇವಾಗ ನಾವು DC ಆಫೀಸ್ ಮುಂದೆ ಮಾಡ್ತಾ ಇದ್ದೇವೆ. ಆದರೆ ನಾವು ಈ ಪ್ರತಿಭಟನೆ ಮಾಡುವ ಉದ್ದೇಶ ಯಾವುದೆಂದರೆ ಆಹಾರ ಆರೋಗ್ಯ ಶಿಕ್ಷಣ ಖಾತೆ ಇರುವ ಯೋಜನೆಗಳ ICDS ಬಗ್ಗೆ ಆಗಿರ್ಬೋದು, ಮತ್ತೆ 3ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಮತ್ತು ಸಾರ್ವತ್ರಿಕ. ನಾಪಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು ಗ್ರಾಮಕ್ಕೆ ಗ್ರಾಮಸ್ಥರ ಮನವಿ ಮೇರೆಗೆ ಶಾಸಕ ಮಂತರಗೌಡ ಅವರ ಮುತುವರ್ಜಿಯಿಂದ ಮೊದಲ ಬಾರಿಗೆ ನೂತನ ಬಸ್ ಸೇವೆಯನ್ನು ಪ್ರಾರಂಭಿಸಲಾಯಿತು. ಪಾಲೆಮಾಡು ಗ್ರಾಮದಲ್ಲಿ 100 ಬಡ ಕುಟುಂಬಗಳು ವಾಸ ಮಾಡ್ತಾ ಇದ್ದು, ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು
ಪಟ್ಟಣ ಸೇರಿದಂತೆ ಇನ್ನಿತರ ಕಡೆಗಳಿಗೆ ತೆರಳಲು ಖಾಸಗಿ ವಾಹನಗಳನ್ನು ಅವಲಂಬಿಸುವ ಪರಿಸ್ಥಿತಿ ಇದೆ. ಇದರಿಂದ ಸಮಸ್ಯೆ ಆಗ್ತಾ ಇದ್ದು, ಇಲ್ಲಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಪಾಲೆಮಾಡು ಗ್ರಾಮದಲ್ಲಿ ಈ ಹಿಂದೆ ನಡೆದ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಮಂತರಗೌಡ ಅವರಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ ಶಾಸಕರು ಮುತುವರ್ಜಿ ವಹಿಸಿ ಶುಕ್ರವಾರ ಪಾಲೆಮಾಡು ಗ್ರಾಮಕ್ಕೆ ಮೊದಲ ಬಾರಿಗೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಶಾಸಕರ ಜನಸ್ಪಂದನೆಗೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಪಾಲೆಮಾಡು ಗ್ರಾಮಕ್ಕೆ ಬಸ್ ಬರ್ತಾ ಇದ್ದಂತೆ ಬಸ್ಸಿಗೆ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಪಾಲೆಮಾಡು ಗ್ರಾಮದಿಂದ ಮೂರ್ನಾಡು ಮಾರ್ಗವಾಗಿ ಮಡಿಕೇರಿಗೆ ಪ್ರತಿದಿನ ಬೆಳಿಗ್ಗೆ 7:45 ಹಾಗೂ ಸಂಜೆ 5 ಗಂಟೆಗೆ ಬಸ್ ಸೇವೆ ಲಭ್ಯವಾಗಲಿದೆ. ಈ ಸಂದರ್ಭ ಮಾತನಾಡಿದ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಎ. ಹಂಸ ಅವರು ಕಾಂಗ್ರೆಸ್ ಸರ್ಕಾರ ಜನಪರವಾಗಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಕಳೆದ 25 ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ವಾಸಿಸಲು ಒಂದು ಸೂರಿಗಾಗಿ ಹಲವಾರು ಹೋರಾಟಗಳನ್ನು ನಡೆಸ್ತಾ ಬಂದಿದ್ರು. ಆದರೆ ಈ ಹಿಂದಿನ ಸರ್ಕಾರ ಮತ್ತು ಶಾಸಕರು ಇವರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಚುನಾವಣೆ ಸಂದರ್ಭ ಶಾಸಕ ಮಂತರಗೌಡ ಅವರು ಇಲ್ಲಿನ ಗ್ರಾಮಸ್ಥರಿಗೆ ಸಮಸ್ಯೆಯನ್ನು ಪರಿಹರಿಸಿ ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸುವ ಭರವಸೆ ನೀಡಿದ್ರು. ಅದರಂತೆ ಗ್ರಾಮಸ್ಥರ ಮನವಿ ಮೇರೆಗೆ ಶಾಸಕರ ಪ್ರಯತ್ನದಿಂದ ಗ್ರಾಮಕ್ಕೆ ಮೊದಲ ಬಾರಿಗೆ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅನುರಾಧ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕುಸುಮಾವತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಣ್ಣಪ್ಪ, ಪಂಚಾಯಿತಿ ಸದಸ್ಯರಾದ ಹಮೀದ್ ಕಬಡಕೇರಿ, ಲಕ್ಷ್ಮಿ ಹಾಗೂ ಬಸ್ಸಿನ ಚಾಲಕ, ನಿರ್ವಾಹಕ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಖುಷಿಯ ದಿವಸ. ನಿಜವಾಗ್ಲೂ ಇದಕ್ಕೆ ಕಾರಣ ನಮ್ಮ ಶಾಸಕರು ತುಂಬ ಬಡವರ ಪರ ಒಲವು ಇದೆ. ಅದಕ್ಕೆ ಕಾರಣ ನಮ್ಮ ಶಾಸಕರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಊರನ್ನು ಇಷ್ಟೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಕಾರಣಕರ್ತರು. ಇಲ್ಲಿ ಒಂದು ಜಾಗ ಇದೆ ಅಂತೇಳಿ ಗುರುತಿಸಿ ಈ ಜಾಗದಲ್ಲಿ ನೀವೆಲ್ಲ ಬಂದುಬಿಟ್ಟು ವಾಸ ಮಾಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಪಂಚಾಯತಿ ಸದಸ್ಯರು, ನಮ್ಮ ಸ್ನೇಹಿತರು ಆದಂಥ ಮಣ್ಣಪ್ಪನವರು ಮತ್ತು ಕುಷ್ಮಾವತಿಯವರು, ಈ ಭಾಗದ ಸದಸ್ಯರಾದಂಥ ಹಮೀದವರು ಕಾರಣ. ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಇಲ್ಲಿ ಬಂದು ನಿಮ್ಮನ್ನು ನೆಲೆಸಲಿಕ್ಕೆ ಕಾರಣ. ಎಲ್ಲ ಊರಿಂದ ಬಂದ ಜನ, ಎಲ್ಲ ಜನಾಂಗದವರು ಈ ಗ್ರಾಮದಲ್ಲಿ ಇದೆ. ಮುಂದೆ ನೀವು ನೋಡ್ತಾ ಇದ್ದೀನಿ, ಪ್ರತಿಭಟನೆಗಳು ಆಗ್ತಾ ಇತ್ತು. 15-20 ವರ್ಷದಿಂದ ಪ್ರತಿಭಟನೆ ಯಾವಾಗ ನೋಡಿದ್ರು ನಿಮಗೆ ಕಷ್ಟನೇ, ತೊಂದರೆ, ಇದು ಪ್ರತಿಭಟನೆ ಕೊಡ್ತಾ ಇತ್ತು. ಸೋಮವಾರಪೇಟೆ ಪಟ್ಟಣದ ಮಡಿಕೇರಿ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಸೇತುವೆ ಕಾಮಗಾರಿಗಾಗಿ ಮಣ್ಣು ತೆಗಿತಾ ಇರುವುದರಿಂದ ಬಸವೇಶ್ವರ ಪ್ರತಿಮೆ ಕುಸಿಯುವ ಭೀತಿಯ ಹಿನ್ನೆಲೆಯಲ್ಲಿ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಹಾಗೂ ವೀರಶೈವ ಸಮಾಜದ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಹಾಗೂ ಗುತ್ತಿಗೆದಾರರೊಂದಿಗೆ ಮಾತುಕತೆ ನಡೆಸಿದರು. ಸೇತುವೆ ನಿರ್ಮಾಣ ಕಾರ್ಯ ಸ್ವಾಗತಾರ್ಹ. ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಸಹಕಾರವಿದೆ. ಆದರೆ ಬಸವೇಶ್ವರರ ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ಜಾಗ್ರತೆ ವಹಿಸಬೇಕೆಂದು ಸದಾಶಿವ ಸ್ವಾಮೀಜಿ ಅವರು ತಿಳಿಸಿದರು. ಈ ಸಂದರ್ಭ ಅಭಿಯಂತರ ಅರ್ಬಾಜ್ ಅಹಮದ್ ಮಾತನಾಡಿ, ಹಲವು ದಿನಗಳಿಂದ ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಪ್ರತಿಮೆಯ ಪಕ್ಕದಲ್ಲಿ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದೇವೆ. ಆದರೆ ಮಣ್ಣು ಕುಸಿತಾ ಇರುವುದರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಇದು ಅನಿವಾರ್ಯ. ಅಗತ್ಯ ಬಿದ್ದರೆ ಪ್ರತಿಮೆಯಿಂದ ತಾತ್ಕಾಲಿಕವಾಗಿ ತೆಗೆಯಬೇಕಾಗುತ್ತೆ ಎಂದು ವಿವರಿಸಿದರು. ಪ್ರತಿಮೆಗೆ ಯಾವುದೇ ಹಾನಿಯಾಗದಂತೆ ಕಾರ್ಯನಿರ್ವಹಿಸುತ್ತೇವೆ ಹಾಗೂ ಪ್ರತಿಮೆ ಜಾರದಂತೆ ಬೆಲ್ಟ್ ಹಾಕಿ ಎಳೆದು ಕಟ್ಟಲಾಗಿದೆ. ನಂತರ ದುರಸ್ತಿ ಕಾರ್ಯ ಮಾಡಿಕೊಡಲಾಗುತ್ತೆ ಎಂದು ಗುತ್ತಿಗೆದಾರರಾದ ಆರ್ಸಿ ಗಣೇಶ್ ಹಾಗೂ ಚಂಗಪ್ಪ ತಿಳಿಸಿದರು. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್, ವೀರಶೈವ ಸಮಾಜದ ಯಜಮಾನ ಶಿವಕುಮಾರ್, ಶೆಟ್ರು ಜಯಣ್ಣ, ಕಾರ್ಯದರ್ಶಿ ನಾಗರಾಜ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಮಾ ಸುದೀಪ್,
ಹಾಗೂ ವೀರಶೈವ ಸಮಾಜದ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅದುವೇ ಕಂಪ್ಯೂಟರ್ಲಿ ಸ್ಪೀಡಾಗಿ ಹೋಗ್ಬಿಟ್ಟಿರ್ಬೇಕು ಒಳಗಡೆಗೆ ಕಂಪ್ಯೂಟರ್ ಒಳಗಡೆಗೆ. ಈಗ ಇವರು ಆರ್ಥಿಕ ಸೋಮವಾರಪೇಟೆಯ ಸಮಾಜದ ಬಂಧುಗಳೇ, ಇಲ್ಲಿ PWDಯಿಂದ ಸೋಮವಾರಪೇಟೆ ನಗರದ ಮಡಿಕೇರಿ ನಗರದ ಮುಖ್ಯ ರಸ್ತೆಯಲ್ಲಿ ಆಗ್ತಾ ಇರತಕ್ಕಂಥ ಸೇತುವೆ ಕಾಮಗಾರಿಗೆ ನಮ್ಮ ಬಸವಣ್ಣವರ ಪುತ್ಥಳಿ ಹಿಂದಿನಿಂದಲೂ ಕೂಡ ಇದ್ದು 25 ವರ್ಷಗಳ ಕಾಲದಿಂದ ಈ ಪುತ್ಥಳಿ ನಿರ್ಮಾಣವಾಗ್ತಾ ಇದೆ. ಆ ಪುತ್ಥಳಿಯ ಪಕ್ಕದಲ್ಲೇ ಈ ರಸ್ತೆ ಬರ್ತಾ ಇರೋದ್ರಿಂದ ಆ ಪುತ್ಥಳಿಗೆ ಅಚಾನಕ್ಕಾಗಿ ತೊಂದರೆ ಆಗ್ತಾ ಇರೋದ್ರಿಂದ ಈ ಒಂದು ಇಂಜಿನಿಯರು ಮತ್ತು ಗುತ್ತಿಗೆದಾರನ ನಾವು ಮಾತನಾಡಿಸಿದಾಗ ಆ ಪುತ್ಥಳಿಯನ್ನು ಇಲ್ಲಿಂದ ತೆರವುಗೊಳಿಸಿ ಕೆಲಸ ಮುಗಿದ ನಂತರ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಅವರು ಸಂಪೂರ್ಣವಾಗಿ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಾವು ಸಮಾಜದವರು ಕೂಡ ಅವರ ಕೆಲಸಗಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಎಲ್ಲ ಸಮಾಜದವರು ಕೂಡ ಒಮ್ಮತದಿಂದ ಒಪ್ಪಿರೋದ್ರಿಂದ ಮರುಸ್ಥಾಪನೆ ಮಾಡಲಿಕ್ಕೆ ಅವರು ಒಪ್ಪಿರೋದ್ರಿಂದ ಇದನ್ನು ಸೌಹಾರ್ದಯುತವಾಗಿ ನಾವೆಲ್ಲರೂ ಕೂಡ ಕೂಡಿ ಬಗೆಹರಿಸಿಕೊಂಡು ಹೋಗೋಣ ಅಂತ ಹೇಳ್ತಕ್ಕಂಥ ಮಾತನ್ನು ಎಲ್ಲ ಸಮಾಜ ಬಾಂಧವರಿಗೆ ಈ ಮುಖಾಂತರ ತಿಳಿಸ್ತಾ ಇದ್ದಾರೆ. ಬಸವೇಶ್ವರ ಸ್ವಾಮಿನೇ ನಮಃ. ಕರ್ಪೂರ ನೀರಾಜಲಂ ದರ್ಶಯಾಮಿ. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 021. ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life.
desirable designs, gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಜ್ಞಾನ ಸಂಪಾದನೆ ಮತ್ತು ಸಂಸ್ಕೃತಿಯ ಉಳಿವಿಗೆ ಪುಸ್ತಕ ಓದುವ ಹಾಗೂ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಮಾಜಿ MLC ಶಾಂತಯಂಡ ವೀಣಾ ಅಚ್ಚಯ್ಯ ಕರೆ ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳ ಕೂಟದ 81ನೇ ಪುಸ್ತಕ ಹಾಗೂ ಲೇಖಕಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ರಚಿಸಿರುವ 6ನೇ ಪುಸ್ತಕ ಪೂಬಳ್ಳಿಯಿಂದ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ವಿಶಿಷ್ಟವಾಗಿರುವ ಕೊಡವ ಭಾಷೆಯ ಮೇಲಿನ ಅಭಿಮಾನದಿಂದ ಅನೇಕರು ಕೊಡವ ಪುಸ್ತಕವನ್ನು ಹೊರತರ್ತಾ ಇದ್ದಾರೆ. ಆ ಮೂಲಕ ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗೆ ಪ್ರಯತ್ನಿಸುತ್ತಿದ್ದಾರೆಂದರು. ಬಳ್ಳಾಜಿರ ಅಯ್ಯಪ್ಪನವರ ಒಂದು ಪ್ರಯತ್ನ, ಅವರು ಈಗಾಗಲೇ 81ನೇ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರ ಈ ಸಾಹಿತ್ಯ ಅಭಿಮಾನಕ್ಕೆ ನಾನು ಕೂಡ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕವನವನ್ನು ಬರೆದಂತಹ ನನ್ನ ಆತ್ಮೀಯರಾದ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣನವರು ಹೂಬಳ್ಳಿ ಅಂತ ಹೇಳುವ ಒಂದು ಕವನವನ್ನು ಬರೆದಿದ್ದಾರೆ. ಅದನ್ನು ಇವತ್ತು ಕೊಡವ ಮಕ್ಕಳ ಒಕ್ಕೂಟದ ಅಧ್ಯಕ್ಷರ ಮುಖಾಂತರ ಹಿರಿಯ ಸಾಹಿತಿ ಉಳಿಯಾಡ ಡಾಟಿ ಭೂವಯ್ಯ ಮಾತನಾಡಿ, ಸಾಹಿತ್ಯಕ್ಕೆ ಎಂದಿಗೂ ಸಾವಿಲ್ಲ. ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡದೆ ಸ್ವಾರ್ಥ ಮನೋಭಾವನೆಯನ್ನು ಬಿಟ್ಟು ಎಲ್ಲರಿಗೂ ಮೆಚ್ಚುಗೆಯಾಗುವ ರೀತಿಯಲ್ಲಿ ಬರೆಯುವುದೇ ಉತ್ತಮ ಸಾಹಿತ್ಯವೆಂದರು. ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಅಂದರೆ ನಮ್ಮ ಫ್ಯಾನ್ಸಿ ಮುತ್ತಣ್ಣ ಕೊಡವರಿಗೆ ಮಾತ್ರ ಅಲ್ಲ, ಕನ್ನಡದವರಿಗೆ ಎಲ್ಲರಿಗೂ ಗೊತ್ತು. ಅವರು ಒಬ್ಬ ಒಳ್ಳೆ ಕನ್ನಡದಲ್ಲೂ ಬರೀತಾರೆ. ಅವರ ಮೊದಲ ಕಾದಂಬರಿ ಬ್ರಹ್ಮಗಿರಿಯಲ್ಲಿ ಪಾರು ಅಂತ ಹೇಳಿ ತುಂಬ ಜನ ಮೆಚ್ಚುಗೆ ಪಡೆದಿದ್ದು. ಅವರು ಒಬ್ಬ ತುಂಬ ಒಳ್ಳೆಯ ಲೇಖಕಿ ಮತ್ತು ಎಲ್ಲರ ಜೊತೆಗೆ ಒಂದು ಖುಷಿಯಾಗಿರುವಂಥ ಬರೆಯೋರು, ಬರಹಗಾರರು ಸ್ವಲ್ಪ ಯಾವಾಗಲೂ ಮುಂತಿರ್ತಾರೆ. ಅವರು ತುಂಬ ಚೆನ್ನಾಗಿ ಎಲ್ಲರೊಟ್ಟಿಗೆ ಬೆರೆಯುವಂಥ ಒಂದು ಮನಸ್ಥಿತಿ ಅವರು. ಈ ಕವನವನ್ನು ಮುನ್ನುಡಿ ಬರೀಬೇಕು ಅಂತ ನನಗೆ ಕೊಟ್ಟರು. ಈ ಪುಸ್ತಕ 121 ಕವನ ಇದೆ. ಪೂಬಳ್ಳಿ ಪುಸ್ತಕದ ಲೇಖಕಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಮಾತನಾಡಿ, ಬರಹಗಾರರಿಂದ ಪ್ರೋತ್ಸಾಹಿಸಿ ಮುಖ್ಯವಾಹಿನಿಗೆ ತಂದಾಗ ಪ್ರತಿಭೆಗಳು ಅನಾವರಣಗೊಳ್ಳುತ್ತವೆ. ಇದು ಸಾಹಿತ್ಯದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಹೀಗೆ ಹೊರತರಬೇಕಾದ್ರೆ ನನಗೆ ಹೆಮ್ಮೆ ಅನಿಸ್ತಾ ಇದೆ, ಧನ್ಯತೆ ಭಾವನೆ ಇದೆ. ಮಾತಾಡಲಿಕ್ಕೆ ಮುಂಚೆ ನಾನು ಅಯ್ಯಪ್ಪನಿಗೆ ಮೊದಲು ಥ್ಯಾಂಕ್ಸ್ ಹೇಳಿ ಬೇರೆ ಮಾತಾಡ್ತೀನಿ. ಒಂದು ಪುಸ್ತಕವನ್ನು ಈ ರೂಪಕ್ಕೆ ತರಬೇಕಾದ ಎಷ್ಟು ಕೆಲಸ ಇದೆ ಗೊತ್ತಿದೆ. ಎಲ್ಲರೂ ಅದು ಅನುಭವ ಇರೋರು ಬರೆದು ಬಿಡೋದೊಡ್ಡಲ್ಲ, ಬರೆದು ಅದನ್ನ ಗ್ರೂಪ್ ರೀಡಿಂಗ್ ಅಂತ ಅದ್ರ ಹಿಂದೆ ಹೇಗಿರ್ಬೇಕು ಅದೆಲ್ಲ ಭಾರವನ್ನು ತಗೊಂಡು ಅವರು ವಹಿಸ್ಕೊಂಡು ಅದನ್ನು ಮಾಡಿಕೊಟ್ಟಾಗ ಅದು ಮನಸ್ಸಿಗಾಗೋ ಸಂತೋಷನೇ ಬೇರೆ. ಇವತ್ತು ಬಾರಿ ಹೆಮ್ಮೆ ಕೂತಿದ್ದೀನಿ. ನನ್ನ ಗೆಳತಿ ರಾಟಿಯವ್ರು ಹೇಳಿದ ಪುಸ್ತಕವನ್ನು ಹೋಗಿದಾಗ ಇದೆಲ್ಲದಕ್ಕೂ ಮೊದಲ ರೂಪ ಅಯ್ಯಪ್ಪನಿಗೆ ನಾನು ಖಂಡಿತ ಒಂದು ಥ್ಯಾಂಕ್ಸ್ ಮೊದಲೇ ಹೇಳ್ತಾ ಇದ್ದೀನಿ. ಬರೆಯೋದು ದೊಡ್ಡದಲ್ಲ, ಭಗವಾನಿಗೆ ಸಪೋರ್ಟ್ ಕೊಡೋದು ತುಂಬ ಮುಖ್ಯ. ನನ್ನ ಇದೊಂದು ಕನಸಿತ್ತು, ಒಂದು ಪುಸ್ತಕ ಬರೀಬೇಕು ಅಂತ. ಒಂದು 6 ಪುಸ್ತಕ, ಒಂದು 2-3 ಪುಸ್ತಕಗಳು ಪ್ರೆಸ್ಸಿಗೆ ಹೋಗಿದ್ದು, ಇನ್ನೂ ವರ್ಷಗಳಗಟ್ಟಲೆ ನನಗೆ ಮಾಡಿಕೊಂಡಿಲ್ಲ. ಅದನ್ನ ಏಕಾಏಕಿ ಕಣ್ಣು ಮುಚ್ಚಿ ತಿಳಿದ್ರೆ ನನಗೆ. ಸಾಹಿತಿ ಐಚಂಡ ರಶ್ಮಿ ಮೇದಪ್ಪ ಮಾತನಾಡಿ, ಬರಹಗಾರರಿಗೆ ತಾವು ಬರೆದ ಬರಹ ಪುಸ್ತಕದ ರೂಪದಲ್ಲಿ ಹೊರಬರಬೇಕೆನ್ನುವುದು ಕನಸುಗಳಿರುತ್ತವೆ. ಉತ್ಸಾಹಿ ಬರಹಗಾರರನ್ನ ಗುರುತಿಸಿ ಕೊಡವ ಮಕ್ಕಳ ಕೂಟ ಪ್ರೋತ್ಸಾಹಿಸುತ್ತಾ ಬಂದಿರುವುದರಿಂದ ಕೊಡವ ಸಂಸ್ಕೃತಿ, ಆಚಾರ ವಿಚಾರ, ಸಾಹಿತ್ಯದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದರು. 81ನೇ ಪುಸ್ತಕವು ಲೋಕಾರ್ಪಣೆ ಆಗ್ತಾ ಇದೆ.
ಅದಕ್ಕಾಗಿ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷರಾದ ಬಳ್ಳಾರಿ ಅಯ್ಯಪ್ಪನವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪ್ರತಿಯೊಬ್ಬ ಬರಹಗಾರರಿಗೂ ತಮ್ಮ ಬರಹವು ಪುಸ್ತಕ ರೂಪದಲ್ಲಿ ಬರಲಿ ಎಂಬ ಕನಸಿರುತ್ತದೆ. ಅವರು ಕಿರಿಯರಿರಲಿ, ಹೊಸಬರಿರಲಿ, ಹಳಬರಿರಲಿ, ಕೊಡವ ಮಕ್ಕಳ ಕೂಟವು ಒಂದು ವೇದಿಕೆಯಾಗಿ ಪ್ರತಿಯೊಬ್ಬ ಪ್ರತಿಭೆಯನ್ನು ಹೊರತರುವ ಪ್ರಯತ್ನವನ್ನು ನಡೆಸ್ತಾ ಇದೆ. ಅವರ ಈ ಸಾಹಿತ್ಯ ಯಜ್ಞವು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಹಾಗೆ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣನವರ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬಳ್ಳಾಜಿರ ಬಿ ಅಯ್ಯಪ್ಪ ಮಾತನಾಡಿ, ಸಾಮಾಜಿಕ ಕಳಕಳಿ, ಕೊಡಗಿನ ಅಭ್ಯುದಯದ ಕಾಳಜಿ, ಸಂಸ್ಕೃತಿ, ಸಾಹಿತ್ಯ ಬೆಳವಣಿಗೆಯ ಮೇಲಿನ ಆಸಕ್ತಿಯಿಂದ ನಿರಂತರ ಕಾರ್ಯನಿರ್ವಹಣೆಯಲ್ಲಿ ತೊಡಗಿರುವ ಕೂಟ ಜಿಲ್ಲೆಯ ಹಲವು ಬರಹಗಾರರು, ಸಾಹಿತಿಗಳು ಬರೆದ ಕೊಡವ ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ಒಟ್ಟು 80 ಕೃತಿಗಳನ್ನು ಬಿಡುಗಡೆ ಮಾಡಿದೆ ಎಂದರು. ವ್ಯಾಲಿ ಡ್ಯೂ ಕೊಡವ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಹಂಚೆಟ್ಟಿರ ಮನು ಮುದ್ದಪ್ಪ ಈ ಸಂದರ್ಭ ಹಾಜರಿದ್ದರು. ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜನವರಿ 25ರಂದು ವಿರಾಜಪೇಟೆಯಲ್ಲಿ ಕರ್ನಾಟಕ ದಲಿತ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಅಂತ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿರಾಜಪೇಟೆ ನಗರದ ಸೈಂಟ್ ಆನ್ಸ್ ಕಾಲೇಜು ಮೈದಾನದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪನ್ನಣ್ಣ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಅವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತೆಂದರು. ಹುಟ್ಟು ಹೋರಾಟಗಾರರಾಗಿ ಬಡವರ ನೋವಿಗೆ ಸ್ಪಂದಿಸುವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಜನಪರ ಮತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವುದರಿಂದ ಪ್ರಶಸ್ತಿ ನೀಡಲಾಗ್ತಾ ಇದೆ ಎಂದು ದಿವಾಕರ್ ತಿಳಿಸಿದರು. ಗೋಷ್ಠಿಯಲ್ಲಿ ಸಮಿತಿಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕ ಎಚ್ಬಿ ಸಂತೋಷ್ ಹಾಗೂ ಮಡಿಕೇರಿ ನಗರ ಸಂಚಾಲಕ ಲೋಕನಾಥ್ ಪಾಲ್ಗೊಂಡಿದ್ದರು. ಇವರ ವತಿಯಿಂದ ನಾವು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ 1923 ಸಾಲಿನಲ್ಲಿ ನಾವು ಪತ್ರಿಕೆಯ ಮೂಲಕ ಅವರಿಗೆ ಚರಿತ್ರರತ್ನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ವಿ. ಆದರೆ ಮಡಿಕೇರಿಗೆ ಅವರು ಬಂದಾಗ ಅವ್ರ ಜೊತೆ ಭೇಟಿಯಾದಾಗ ಅವರು ಸ್ವಲ್ಪ ದೊಡ್ಡವರಾಗಿತ್ತು, ಗಲಾಟೆ ಆಗಿತ್ತು. ಆನಂತರದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಅವರನ್ನು ಭೇಟಿ ಮಾಡಿ, ಸರ್ ನಮ್ಮ ಚರಿತ್ರರತ್ನ ಪ್ರಶಸ್ತಿಗೆ ಕೊಡ್ತಿದ್ವಿ ಸರ್, ತಾವು ಕೊಡಗು ಜಿಲ್ಲೆಗೆ ಬಂದು ಆ ಚರಿತ್ರರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಅವ್ರನ್ನ ನಾವು ಬೆಂಗಳೂರಲ್ಲಿ ಭೇಟಿಯಾಗಿ ಹೇಳಿದ್ವಿ. ಆಯ್ತು, ನಾನು ಬರ್ತೀನಿ ಅಂತ ಹೇಳಿದ್ರು. ಆನಂತರದಲ್ಲಿ ಸರ್ ಈಗ ನಾವೇ ಸಪ್ರೇಟಾಗಿ ವೇದಿಕೆ ಮಾಡಿ ಅವರಿಗೆ ಒಂದು ಚರಿತ್ರರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ಹೇಳಿದ್ರು. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಸರ್ಕಾರದ ಘೋಷಣೆ ಸ್ವಾಗತಾರ್ಹ ಕ್ರಮ ಅಂತ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ತಿಳಿಸಿದ್ದಾರೆ. 12ನೇ ಶತಮಾನದಲ್ಲಿ ಕ್ರಾಂತಿಕಾರಕ ಹೆಜ್ಜೆಯನ್ನಿಟ್ಟು ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಅಸಮಾನತೆ, ಜಾತೀಯತೆ, ಕಂದಾಚಾರದ ವಿರುದ್ಧ ಹೋರಾಡಿದ ಧೀಮಂತರು. ಅಂದೇ ಅನುಭವ ಮಂಟಪ ಸ್ಥಾಪಿಸಿ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಡಿಪಾಯ ಹಾಕಿದವರು ಎಂದ ಅವರು, ಕರ್ನಾಟಕದ ಆಚಾರ ವಿಚಾರ, ಸಾಂಸ್ಕೃತಿಕ ಸೊಗಡನ್ನ ಜಗತ್ತಿಗೆ ಪರಿಚಯಿಸಿದವರು. ಇಂತಹ ಮಹಾನ್ ವ್ಯಕ್ತಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದ ಮಂತ್ರಿಮಂಡಲ ಬಸವೇಶ್ವರರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ನಿರ್ಧರಿಸಿ ಘೋಷಿಸಿರುವುದು ಸ್ವಾಗತಾರ್ಹ ಹಾಗೂ ಅಭಿನಂದನಾರ್ಹ ಕ್ರಮವಾಗಿದ್ದು ಬಸವ ಅನುಯಾಯಿಗಳಲ್ಲಿ ಸಂತಸ ಮೂಡಿಸಿದೆ ಎಂದರು. ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ವತಿಯಿಂದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರು ಹಾಗೂ ಸ್ಟೇರಿಂಗ್ ಕಮಿಟಿ ಸದಸ್ಯರ ಸಭೆಯನ್ನ ನಡೆಸಿದರು. ಈ ಸಭೆಯಲ್ಲಿ ಮೈಸೂರಿನ ಸುಯೋಗ್ ಆಸ್ಪತ್ರೆಯ ಡಾಕ್ಟರ್ ಯೋಗಣ್ಣ ಸೇರಿದಂತೆ ಇತರರು ವಿವಿಧ ಸಲಹೆಗಳನ್ನು ನೀಡಿದರು.